ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬ್ರೋಷೆಟಾ ಅಂತ ಮಾಡ್ತಾ ಇದ್ದೀನಿ. ಅದು ಇಟಾಲಿಯನ್ ಅಪ್ಪೈಸರು. ಈ ಥರದ ಬ್ರೆಡ್ ಪೀಸ್ ಬೇಕು, ಅದಕ್ಕೆ ಸ್ವಲ್ಪ ಹಾರ್ಡಾಗಿರಬೇಕು. ವೆಜಿಟೇಬಲ್ಸ್ ಹಾಕಿದ್ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಫಸ್ಟ್ ಅದು ನಾನೊಂದು ಸ್ವಲ್ಪನೇ ಮಾಡ್ತಿದ್ದು, ಫುಲ್ಲು ಮಾಡ್ತಿಲ್ಲ, ಒಂದು 10-15ಕ್ಕೆ. ಅದಕ್ಕಿದು ಟೊಮೆಟೊ ಬೇಕು, ಹೆಚ್ಚಿರೋದು ಆನಿಯನ್ಸ್ ಬೇಕು ಸಣ್ಣ ಸಣ್ಣಕ್ಕೆ, ಆಮೇಲೆ ಫ್ರೆಶ್ ಬೇಸಲ್ ಬೇಕು. ಇವಾಗ ಹೋಗ್ತೀನಿ ಕಿತ್ಕೊಬರೋಕ್ಕೆ. ಇದು ಡ್ರೈ ಬೇಸಲ್ಲು, ಅದು ಹಾಕ್ಬೋದು. ಆಮೇಲೆ ಇದು ಬ್ಲ್ಯಾಕ್ ಪೆಪ್ಪರು, ಇದು ಮೇಲ್ಗಡೆಯಿಂದ ಮಾಡಿದ್ರೆ ಫ್ರೆಶ್ ಆಗಿ ಕ್ರಷ್ ಆಗುತ್ತೆ. ಅದು ಆಲಿವ್ ಆಯಿಲ್ ಮೇನ್ ಬೇಕು. ಆಮೇಲೆ ಇದು ಪಾರ್ಮೆಸನ್ ಚೀಸು ಮೇಲ್ಗಡೆ ಹಾಕೋಕ್ಕೆ. ಆಮೇಲೆ ಈ ಚೀಸು ಬೇಕು, ಇದು ಗ್ರೇಟ್ ಮಾಡ್ಕೋಬೇಕು ನಾವು. ಈ ಚೀಸನ್ನು ಗ್ರೇಟ್ ಮಾಡ್ಕೋಬೇಕು. ಇದನ್ನು ಇದು ಪಾರ್ಮೆಸನ್ನೇ, ಬಟ್ ಆದರೆ ನಾವು ಗ್ರೇಟ್ ಮಾಡ್ಕೊಳ್ಳೋದು. ಅದು ಗ್ರೇಟ್ ಮಾಡ್ಕೊಳ್ಳೋದು ಬೇಡ ಅಂದರೆ ಇದನ್ನು ಹಾಕ್ಕೋಬೋದು. ಎರಡು ಸೇಮೇ ಕೊಡುತ್ತೆ. ನಾನು ಎರಡು ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ಹೋಗ್ಬಿಟ್ಟು ಕಿತ್ಕೊಬರೋಣ. ಮನೆಯಲ್ಲೇ ಒಂದು ಸ್ವಲ್ಪ ಬೆಳೆಸ್ತಾ ಇದ್ದೀನಿ. ಎಷ್ಟು ಬೆಳೆದಿದೆ ಅಂತ ನೋಡೋಣ. ಫಸ್ಟು ಹೋಗಿ ತಗೊಂಡು ಬರೋಣ. ಇವಾಗ ನನ್ನ ಜೊತೆಲಿ ನೀವು ಬನ್ನಿ. ಇಲ್ಲಿದೆ ನೋಡಿ, ಇದೇನೆ. ಥರ ಎಲ್ಲ ಕಿತ್ಕೊಂಡಿದ್ದೀನಿ. ಇದು ಬೇಕಾದಷ್ಟು ಆಯ್ತು ನನಗೆ. ಇದೇ ತೊಳೆದ್ಬಿಟ್ಟು ಸ್ವಲ್ಪ ಹೆಚ್ಕೋಬೇಕು. ಇದು ಇವಾಗ ತೊಲಿಯೋಣ. ತೊಳೆದ್ಬಿಟ್ಟು ಒಣಗಿರೋದೇನೇನಿದೆಯೋ ಅದೆಲ್ಲ ಸ್ವಲ್ಪ ಕಟ್ ಮಾಡ್ಬಿಟ್ಟು ತೆಗೆದ್ಬಿಡ್ಬೋದು. ಎರಡು ಸತಿ ಸಾಕು. ನಾವೇನು ಬೇರೆ ಫರ್ಟಿಲೈಸರ್ ಎಲ್ಲ ಹಾಕಲ್ಲ. ನಾವೇ ನೀರು ಹಾಕೋದು, ನಮ್ಮದೇ ವೆಜಿಟೇಬಲ್ ಫರ್ಟಿಲೈಸರ್ಸೇ ಹಾಕಿರೋದು. ಏನು ಅಂದರೆ ಮಲ್ಚು ಮಡ್ಡೆಲ್ಲ ಇರಬಾರ್ದು ಅನ್ನೋದಕ್ಕಷ್ಟೇ. ಟೊಮೆಟೊನ ತೊಳೆಯೋಣ ಸ್ವಲ್ಪ. ಆಗ್ತಾಯಿಲ್ಲ, ಯಾಕಂದರೆ ನಮಗೆ ಫ್ರೆಶ್ ಇದೆ. ಇದು ತೆಗೆದುಬಿಡ್ತಾಯಿದ್ದೀನಿ. ಟೊಮೆಟೊದು ಈ ಪಾರ್ಟ್ ತೆಗೆದುಬಿಡಬೇಕು, ಇನ್ಸೈಡ್ ಪಾರ್ಟ್ ಇರಬಾರ್ದು. ನಾನು ಅದನ್ನು ನಾಳೆ ಯಾವುದಕ್ಕಾದ್ರು ಯೂಸ್ ಮಾಡ್ಕೋಬೋದು ಅಂತ ತೆಗೆದು ಈ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಅದರದ್ದು ನೀರು ಬಿಟ್ಕೋಬಾರ್ದು ಅಂದರೆ ಇದು ತೆಗಿಬೇಕು. ಅದರೆಲ್ಲ ತೆಕ್ಕೊಂಡು ಬೀಜ ನೀರು ಎಲ್ಲ ತೆಗೊಬಿಟ್ಟು ಬರೀ ತಿಕ್ಕ ಅದು ಇರುತ್ತಲ್ಲ ಅದು ಮಾತ್ರ ಬೇಕು. ಎಲ್ಲ ದುಡ್ದು ಸೀಡ್ಸ್ ತೊಗೊಂಡಿದ್ದೀನಿ. ಇವಾಗ ಸ್ಮಾಲ್ ಆಗಿ ಕಟ್ ಮಾಡ್ಕೋಬೇಕು. ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಆನಿಯನ್ ಜೊತೆಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಬೇಸಲ್ನ ಕಟ್ ಮಾಡಿ ಹಾಕಬೇಕು. ಫ್ರೆಶ್ ಇದ್ದರೆ ಯಾವಾಗಲೂ ಗುಡ್ಡು. ಅದು ಸಿಕ್ಕಿಲ್ಲ ಅಂದಾಗ ಡ್ರೈ ಹಾಕ್ಕೋಬೋದು, ಏನಾಗಲ್ಲ. ಫ್ರೆಶ್ ಇದ್ದಾಗ ಯಾವಾಗಲೂ ಚೆನ್ನಾಗಿರುತ್ತೆ. ಅದ್ರ ಫ್ರೆಶ್ ಸ್ಮೆಲ್ ಬರುತ್ತಲ್ಲ ಅದು. ಇವಾಗ ಇದನ್ನು ಟೊಮೆಟೊ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಕಿದಾಗಿದೆ.
ಇವಾಗ ಬ್ಲ್ಯಾಕ್ ಪೆಪ್ಪರ್ ಈ ಥರ ಹಾಕ್ಕೋಬೋದು, ಇಲ್ಲಾಂದರೆ ಯಾಕಂದರೆ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಆ ಥರ ಪೌಡ್ರ್ ಆಗಿರೋದು ಹಾಕ್ಬೋದು. ಇಲ್ಲಾಂದರೆ ಇದ್ರಲ್ಲಿ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಫ್ರೆಶ್ ಆಗಿರೋದು ವಾಸನೆ ಬರುತ್ತೆ. ನಾನು ಸ್ವಲ್ಪ ಇದು ಸ್ವಲ್ಪ ಅದು ಹಾಕ್ತೀನಿ. ಅದು ಹಾಕಿದ್ದಾಯಿತು. ಇವಾಗ ಈ ಪೌಡರ್ನ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಓಕೆ, ಸಾಕು. ಅಂದರೆ ಫ್ರೆಶ್ ಒಂದು ಸ್ವಲ್ಪ ಹಾಕೋದ್ರಿಂದ ಇವಾಗ ಇದನ್ನು ಒಂದು ಸ್ವಲ್ಪ ಗ್ರೇಟ್ ಮಾಡ್ಕೊಳ್ಳೋಣ. ಸಾಕಷ್ಟು. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಕೊಳ್ಳೋಣ. ಆಮೇಲೆ ಅದ್ರ ಮೇಲೆ ಹಾಕಬೇಕು. ಸಾಲ್ಟ್ ಬೇಕು ಅಂದರೆ ಹಾಕ್ಕೋಬೋದು, ಬಟ್ ನಾನು ಹಾಕ್ತಿಲ್ಲ. ನಾನು ಚೀಸಲ್ಲಿ ಇರುತ್ತೆ, ಬ್ರೆಡ್ಡಲ್ಲಿ ಇರುತ್ತೆ ಎಲ್ಲ. ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಣ್ಣೆ ಹಾಕೋಣ, ಇಲ್ಲಾಂದರೆ ಒಂದೇ ಕಡೆ ಪೌಡ್ರೆಲ್ಲ ಹೋಗಂಟ್ಕೊಬಿಡುತ್ತೆ. ಸೊ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಆಲಿವ್ ಆಯಿಲ್ ಆಲಿವ್ ಆಯಿಲು ಹಾಕ್ತೀನಿ. ಬ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 8 ಸ್ಲೈಸಸ್ಸು. ಸೊ ಇವಾಗ ಇದನ್ನು ಹಾಕಬೇಕು. ಇನ್ನು ಆಲಿವ್ ಆಯಿಲ್ ಹಾಕಿಲ್ಲ, ಮಿಕ್ಸಿನ್ನು ಮಾಡ್ತಾಯಿದ್ದೀನಿ. ಆಮೇಲೆ ಆಲಿವ್ ಆಯಿಲ್ನ ಇದ್ರ ಮೇಲೆ ಬ್ರಷ್ ಔಟ್ ಮಾಡಿಬಿಟ್ಟು ಹಾಕ್ಬೋದು. ನಾನು ಅದೇ ಥರ ಮಾಡ್ತೀನಿ, ತೋರಿಸ್ತೀನಿ ಹೆಂಗೆ ಅಂತ. ಇದು ಆಲಿವ್ ಆಯಿಲು, ಬಟ್ ಬ್ರಷ್ ಮಾಡಿಬಿಡ್ತಾ ಇದ್ದೀನಿ ಎರಡೂ ಸೈಡ್ ಫಸ್ಟು. ಈ ಥರ ಹಚ್ಬಿಟ್ಟು ತಿರುಗಿಸ್ಬೋದು. ಆ ಥರನೂ ಹಚ್ಬೋದು, ಈ ಥರನೂ ಮಾಡ್ಬೋದು. ಇವಾಗ ತಿರುಗಿಸೋಣ. ಇದು ಹಚ್ಚಾಗಿದೆ, ಇದು ಹಚ್ಚಿಲ್ಲ. ಇದು ಹಚ್ಚಿದೆ ಅನಿಸುತ್ತೆ. ಹೌದು, ಇದು ಹಚ್ಚಿಲ್ಲ. ಈ ಥರ ಹಚ್ಚಿ ಅವಾಗ ಏನು ಅಂದರೆ ಪ್ಲೇಟಲ್ಲಿ ವೇಸ್ಟ್ ಆಗೋಲ್ಲ. ಈ ಥರ ಎಲ್ಲ ಮಾಡಿದಾಗ ಆಯ್ತು. ಇವಾಗ ಇದನ್ನು ಹಾಕಬೇಕು. ಇದು ಇಟಲಿಯನ್ದು ಏನು ಹೇಳ್ತಾರೆ, ಅಪಟೈಸರ್ ಥರ. ಇಟಾಲಿಯನ್ ರೆಸ್ಟೋರೆಂಟ್ ಹೋಗಿದ್ರೆ ಇದು ಸಿಗುತ್ತೆ. ಕೆಳಗೆ ಬಿದ್ದಿದ್ದಲ್ಲ ಆಮೇಲೆ ಹಾಕ್ತೀನಿ, ಹಾಕಲ್ಲ ಅಂತಲ್ಲ, ವೇಸ್ಟ್ ಮಾಡಲ್ಲ. ಥರ ಮೈ ಬಂದಿದೆಯಾ, ಜಾಸ್ತಿ ಹಾಕೋಣ ಸ್ವಲ್ಪ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ, ಹೆಲ್ತಿನೂ ಇದೆ. ವೀಟ್ ಬ್ರೆಡ್ ಸಿಕ್ಕಿದ್ರೆ ವೀಟ್ ಬ್ರೆಡ್ಡಲ್ಲೂ ಮಾಡ್ಕೋಬೋದು. ನಂಗೆ ಸಿಕ್ಕಿಲ್ಲ, ಸೊ ನೀವೇ ಮಾಡ್ಕೊಳ್ಳೋಂಗಿದ್ರೆ ವೀಟ್ ಬ್ರೆಡ್ಡು ಅದು ಗುಡ್ಡೆ ಎಲ್ಲ ಹಾಕ್ಕೊಬಿಟ್ಟು ವಾಪಸ್ಸು ಓವನಲ್ಲಿ ಇಡಬೇಕು. ಒಂದು 10 to 15 ಮಿನಿಟ್ಸ್ ಇಟ್ಟರೆ ಸಾಕು. ಅದು ಸ್ವಲ್ಪ ಆನಿಯನೆಲ್ಲ ಕುಕ್ ಆಗೋ ಥರ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾವು ಎಷ್ಟೋ ಕಡೆ ಹೋದಲ್ಲೆಲ್ಲ ಇದು ತೊಗೊಂಡಿದ್ದೀವಿ. ಸೊ ಓವನಲ್ಲಿ ಇಡ್ತೀನಿ. ಇವಾಗ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಮಾಡ್ಕೊಂಡು ತಿನ್ನಿ, ಮಾಡ್ಕೊಂಡ್ಮೇಲೆ ಹೇಳಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೇರೆಯವ್ರಿಗೂ ಶೇರ್ ಮಾಡಿ. ಯಾರಿಗಾರು ಇದು ಇಷ್ಟ ಇರೋರು, ಇಟಾಲಿಯನ್ ಫುಡ್ ಇಷ್ಟ ಇರೋರಿಗೆ ಇಷ್ಟ ಆಗುತ್ತೆ.
ಇವಾಗ ಓವನ್ಗೆ ಇಡ್ತಾಯಿದ್ದೀನಿ. ಓವನಲ್ಲಿ ಇಡ್ತಾಯಿದ್ದೀನಿ. ಇವಾಗ ಆನ್ ಮಾಡಬೇಕು ನಾನು. ಬರೀ ಟೋಸ್ಟಿಗೆ ಇಡ್ತೀನಿ, ಬೇರೆ ಏನಿಲ್ಲ, ಕುಕ್ ಏನು ಬೇಕಾಗಿಲ್ಲ. ಬರೀ ಟೋಸ್ಟ್ ಇದ್ದರೆ ಸಾಕು. ಟೋಸ್ಟ್ ಒತ್ಬಿಟ್ಟು ಒಂದು 4 ಮಿನಿಟ್ಸ್ ಹಂಗಿಟ್ರೆ ಸಾಕು. ಇದು ಟೋಸ್ಟು. ಆಮೇಲೆ 3 ಮಿನಿಟ್ಸ್ ಬೇಕಂದರೆ 3 ಮಿನಿಟ್ಸ್ಗೆ ಸ್ಟಾರ್ಟ್ ಅಂತ ಒತ್ಬೋದು. ಸ್ಟಾರ್ಟ್ ಆಗುತ್ತದು. ಫಸ್ಟು 3 ಮಿನಿಟ್ಸ್ ಟ್ರೈ ಮಾಡ್ತೀನಿ. ಕುಕ್ ಆಗಿಲ್ಲ ಅಂದರೆ ಇನ್ನೊಂದು 2 ಮಿನಿಟ್ಸಿಗೆ ಮತ್ತೆ ಆ್ಯಡ್ ಮಾಡ್ತೀನಿ. ಆಗಿದೆ, ತೆಗಿತಾ ಇದ್ದೀನಿ ನಾನು. ಬಿಸಿ ಇದೆ, ಸ್ವಲ್ಪ ಮಿಟನ್ನೇನಾರು ಇಟ್ಕೊಂಡು ತೆಗಿಬೇಕು. ಸೆಕೆಂಡ್. ಆಗಿದೆ. ಇವಾಗ ಈ ಟ್ರೇ ಮೇಲೆ ಇಡ್ತಾ ಇದ್ದೀನಿ. ಬಿಸಿ ಬಿಸಿ ಇದೆ. ರೆಡಿ ಆಯಿತು. ಎಂಜಾಯ್ ಮಾಡಿ, ನೀವು ಮಾಡ್ಕೊಳ್ತೀನಿ. ತುಂಬ ಈಸಿ, ಸಿಂಪಲ್ಲು. ಈವ್ನಿಂಗ್ ಟೈಮ್ ಸ್ನ್ಯಾಕಿಗೆ ಆ ಥರ ಮಾಡ್ಕೋಬೋದು. ಓಕೆ, ಬಾಯ್. ಪ್ರೊಶಟ ರೆಡಿ ಆಯಿತು. ಟ್ರೇಯಲ್ಲಾಗಲೇ ನನ್ನ ಮಗಳು ಅರ್ಜೆಂಟಾಗಿ ಹಾಕಿಟ್ಬಿಟ್ಟಿದ್ದಾಳೆ.